ಯುವ ವಕೀಲ ಸಂತೋಷ್ ಪಾಟೀಲ್ ಹತ್ಯೆ ಮಾಡಿದ ಆರೋಪಿಗಳನ್ನು ರಾಯಭಾಗ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ಸಂತೋಷ್ ಪಾಟೀಲ್ ಕೆಲವು ದಿನಗಳ ಹಿಂದೆ ಅಪಹರಣವಾಗಿದ್ದರು. ಕಳೆದ 45 ದಿನಗಳಿಂದ ಹುಡುಕಾಟದಲ್ಲಿದ್ದ ರಾಯಭಾಗ ಪೊಲೀಸರು 5 ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಹತ್ಯೆಯಲ್ಲಿ A3 ಆರೋಪಿ ರಾಯಭಾಗ ತಾಲೂಕಿನ ಬಿರನಾಳ ಗ್ರಾಮದ ಕಿರಣ ಕೆಂಪವಾಡೆ ಎಂಬ ಆರೋಪಿಯನ್ನು ಬಂಧಿಸಿ ಇಂದು ರಾಯಭಾಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮುಖ್ಯ ಆರೋಪಿಗಳನ್ನ ಬಂಧಿಸುವವರೆಗೂ ನಾವು ನ್ಯಾಯಾಲಯ ಪ್ರವೇಶ ಮಾಡುವುದಿಲ್ಲ ಅಂತ ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ. ಅದ್ ಮುಗಿಸ್ಕೊಂಡು ಒಂದ್ ಎರಡು ದಿನ ಮುಗಿಸ್ಕೋಬೇಕು ಅನ್കൂಡ್ದ ಇಷ್ಟಾಗ ಇನ್ಸಿಡೆಂಟ್ ನಡೆದ್ ಹೋತ್ರಿ. ಅದ ಮುಗಿಸ್ಕೊಂಡು ಒಂದಿರಿ ಅವ್ರ ಮನ್ಯಾಗ ಅಷ್ಟಾಗಿ ಇವ್ರ ಕೋರ್ಟ್ 10 ಗಂಟೆ ನಂತರ ಮನೆಯಿಂದ ಜಾಗ ಬಿಟ್ರಿ. ಜಾಗ ಬಿಟ್ಟ ನನಗೆ ಇದು ಇನ್ಸಿಡೆಂಟ್ ಆಗಿದ್ದ ನಮ್ ದೊಡ್ಡ ಅವ್ವನ್ ಮಗ ಹೇಳಿದ್ರಿ ಲಕ್ಕಪ್ಪ ಬಿದ್ರಿ ಅವ್ರ ಏನತ್ತಿ ಎಲ್ಲಿ ಹೋಗ್ಯಾರು ಹಿಂಗ ಕೇಳಿದ್ರಿ. ಹಿಂಗ ಕೋರ್ಟ್ ಹೋಗ್ಯಾರನ್ನ ಅಂತ ಹೇಳಿನ್ರಿ. ನಾ ಕೋರ್ಟ್ ಹೋಗ್ಯಾರ ಹಿಂಗಾತನ ಇಲ್ಲ ಮತ್ ಏನಾಗೈತಿ ನೋಡ್ನು ಏನ್ ಬ್ಯಾಗ್ ಅದೆಲ್ಲ ಇಲ್ಲಿ ಅದಾವ, ಮೊಬೈಲ್ ಇಲ್ಲಿ ಅದಾವ, ಬೈಕ್ ಇಲ್ಲಿ ಐತಿ ಅವ್ರಷ್ಟ ಇಲ್ಲ ತಂದ್ರಿ ಅಣ್ಣ. ನಾ ಮತ್ತೆ ಇವ್ರೆಲ್ಲಾ ಹುಡುಕಾಡಕತ್ರ ಮಾಡ್ತಂಬ್ರ ನಾವು ಅಲ್ಲಿ ಬ್ಯಾಕೂಡ್ ಹತ್ರ ಶಾವ್ ಪಾರ್ಕ್ ಹತ್ರ ಐತ್ರಿ. ಅಲ್ಲಿ ಐತ್ರಿ ಅಣ್ಣ ಅಂದ್ರ ಅವ್ರಂದ್ರಿ ಅವ್ರ ಹಿಂಗಾತಂದ ಅಣ್ಣ ನಾವ ಆಕ್ಸಿಡೆಂಟ್ ಅದು ಆಗಿರ್ಬೋದು ಹಿಂಗ್ ತಿಳ್ಕೊಂಡಿವ್ರಿ. ಆಕ್ಸಿಡೆಂಟ್ ಆಗಿದೆಲ್ಲ ಏನೋ ಆಗ್ಲಿ ಅಷ್ಟ ಹಾಸ್ಪಿಟಲ್ ಹುಡುಕಾಡ್ರಿ ಏನು ಸಿಗ್ಲಿಲ್ರಿ. ಸಿಗ್ಲಾಕಾಗನ ಮತ್ ನಾವ್ ಇದ ಹೊಲಸ್ ಒಂದ್ ನ್ಯಾಯ ಐತ್ರಲ್ಲ ಹೊಲಿದ್ ನ್ಯಾಯ ಇರನ ಇದ ಐತ್ರಿ ನ್ಯಾಯ ಐತಿ. ಇವ್ರ ಮೇಲೆ ಕೇಸ್ ಕೊಡ ಹೋಗುನು, ಇವ್ರ ಮೇಲೆ ನಮ್ಗ್ ಡೌಟ್ ಐತಿ ಹಿಂಗಾತಂದ ನಾವ್ SP ಪಾಟೀಲ ನೆಕ್ಸ್ಟ್ ಪರತೇಶ್ ಕೋಳಿಯನ್ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವ್ರಿ. ರಾಯಬಾಗ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ. ಅಷ್ಟಾಗ ಮತ್ ಅದ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಿ. ಅವ್ರು ಒಂದ್ ವಾರದಾಗು ಸ್ಟಾರ್ಟ್ ಮಾಡ್ರಿ. ಇನ್ನು ಇಂದ್ ಬರ್ತಾರ ನಾಳೆ ಬರ್ತಾರ ಇಂದ್ ಬರ್ತಾರ ನಾಳೆ ಬರ್ತಾರ ಅನ್ಕೂಡ ಹಿಂಗ ಇಷ್ಟ ದಿನ ಹೋದ್ರ ನಮಗ ಭರವಸೆನ ಕೊಟ್ರ ಅವ್ರು ಬರ್ತಾರ ಏನಾಗುದಲ್ಲ ಹಿಂಗ ತಂದಿರಿ. ಅಷ್ಟಾಗ ಮತ್ ಇದ್ ಹಿಂಗ ಆಗೋತ್ರಿ. ಅವ್ರನ್ನ ಏನ್ ಅರೆಸ್ಟ್ ಮಾಡ್ಯಾರಲ್ಲ ಗೊತ್ತಿಲ್ರಿ. ಅವ್ರ ಏನಾಗ್ಲಿ ಹೊಲದಂತ ನ್ಯಾಯ ಐತ್ರಿ. ಅದ್ರ ಸಲುವಾಗಿ ನನ್ನ ಗಂಡನಂತ್ರು ಹಿಂಗ್ ಮಾಡ್ಯಾರ್ರಿ. ಅವ್ರನ್ನಂತೂ ಬಂಧಿಸ್ಬೇಕ್ರಿ. ಹಂಗ ಮಾಡಿ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕ್ರಿ. ಎಷ್ಟ್ ಜನ ಕೂಡಿ ಏನ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ. ಬಾಳ ಜನ ಅದಾರಿ. ಅವ್ರು SP ಪಾಟೀಲ್ ಮತ್ ಪರತೇಶ್ ಕೋಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ. ಅವ್ರ ವಕೀಲರ ಅದಾರಿ. SP ಪಾಟೀಲ್ ಅವ್ರ ಸೀನಿಯರ್ ವಕೀಲ್ರಿ, ಜೂನಿಯರ್ ವಕೀಲ್ ಏನೈತಿ ಪರತೇಶ್ ಕೋಳಿ ಇವ್ರದಾರಿ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು. ಅವ್ರ ಏನೋ ಮಾಡಿ ಇಮಿಡಿಯೇಟ್ಲಿ ಅವ್ರ ಮಾತ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡಿ ಕೇಳ್ಕೊತೀನ್ರಿ. ನಾ ಅಂದಾಗ ನನ್ ಗಂಡ ಗಂಡಗ ಆತ್ಮ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೇನ್ರಿ. ನಾ ಅಷ್ಟೇ ಮತ್ತೇನಿಲ್ಲ. ಈಗ 1 ವರ್ಷದ ಮಗ ಐತ್ರಿ. ಮದ್ವೆ ಆಗಿ 2 ವರ್ಷ ನಾವ್ ಏನ್ ಮಾಡ್ಬೇಕ್ರಿ ಸರ್? ಹಿಂಗ ಮಾಡ್ರ ಸೀನಿಯರ್ ವಕೀಲ್ಗಳಿಗೆ ಹೆಂಗ್ ರಕ್ಷಣೆ ಇಲ್ಲ ಅಂದ್ರ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ. ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕ್ರಲ್ಲ ರೀ. ಇವ್ರ ಒಡೆಯಾರ ವಕೀಲ್ ಕೈಯಾಗ ಕಲಿಯಾಕ್ ಹೋಗಿದ್ರಿ. ಅವ್ರೇನ್ ಹೇಳ್ತಾರೆ ಹುಡುಕಾಡತದ್ರಿ ಏನೋ ಒಂದ್ ಸ್ವಲ್ಪ ಕ್ಲೀನೋ ಸಿಗುವತ್ ನಮಗ ಹಿಂಗ ಅಂತಿದ್ರಿ. ಇದೇನೈತಿ ಒಂದ್ 4 ದಿನ ತಿಂದ್ರಿ ಹಿಂಗ ಸಿಕ್ಕಾರ. ಒಂದ್ 4 ಮಂದಿ ನೋಡೋಣ್ರಿ, ಒಂದ್ 4 ದಿನದ ಸುದ್ದಿ ಬರ್ತತಿ ಅಂದಿರಿ. ಅವ್ರ ಅದ್ನ ಅವ್ರ ಕ್ವಾಶ್ ಮಾಡಿ ಲೆಟರ್ ಕಳ್ಸಿರತ್ರಿ ಅಲ್ಲಿ ಹೈಕೋರ್ಟಿಗ್ರಿ. ಅದನ್ನ ಏನೈತಿ ನಾವ್ ಹೋಗಿ ಮಾತ್ರ ಅಲ್ಲಿ ಹೋಗಿ ಲೆಟರ್ ನೋಟಿಸ್ ಕೊಟ್ಟು ಬಂದ್ರಿ. ಇಲ್ಲ ಇದು ಖರೆ ಐತ್ರಿ ಕೇಸ, ಇದ್ ಕೇಸ್ ನಡೆಸ್ರಿ ನೀವು ಸುಳ್ಳು ಹೇಳಿ ಬಂದಾರ. ಅವ್ರ ಕೇಸ್ ನಡೆಸಿರತ್ ನಾವ್ ಮತ್ ನೋಟಿಸ್ ಕೊಟ್ಟು ಬಂದಿರಿ ಹೈಕೋರ್ಟ್ ಹೋಗಿ ಕೊಟ್ಟು ಬರೋಣ. ಮತ್ ಈಗ ಅಷ್ಟ್ರಾಗ ಇನ್ನೊಂದ್ 2 ದಿನ ಸುದ್ದಿ ಗೊತ್ತಾಕತ್ಗಪ್ರಿ ಏನ್ ಅನ್ನೋದು. ಒಂದ್ 4 ಜನ ಸಿಕ್ಕಾರಿ ಅಂತಂದ್ರಿ. ಒಂದ್ 4 ಜನ ಸಿಕ್ಕಾರು ಏನ್ ಅನ್ನೋದು ಗೊತ್ತಾಗ ನನ್ನ ಗಂಡ ನನ್ನ ಮನಿಗ್ ಬರ್ಬೋದು ಇಟ್ಟು ಭರವಸೆ ಇಟ್ಕೊಂಡ್ ಕೂತೀನ್ರಿ. ನಾ ಇವ್ರೆಲ್ಲಾ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ. ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ. ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ. ಅವ್ರಿಗೆ ರೇಖಾ ಸಂತೋಷ್ ಪಾಟೀಲ್.